ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ತಮ್ಮ ಇಲಾಖೆ ಅನುದಾನವನ್ನು ಶಾಸಕರಿಗೆ ಹಾಗೂ ಇತರರಿಗೆ ಕೊಟ್ಟ ವಿಚಾರಕ್ಕೆ ಸಚಿವ ಈಶ್ವರಪ್ಪ ಸಿಎಂ ಹಾಗೂ ಅವರ ಟೀಮ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತಾಡಿದ ಈಶ್ವರಪ್ಪ ಸಚಿವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇಲಾಖೆ ಸಚಿವರಿಗೆ ಗೊತ್ತಿಲ್ಲದೆ ಅನುದಾನ ಬಿಡುಗಡೆ ಮಾಡೋದು ತಪ್ಪು, ನನಗೆ ಗೊತ್ತಿಲ್ಲದೆ ಬಿಡುಗಡೆ ಮಾಡೋದು ಎಷ್ಟು ಸರಿ, ಇದು ಕಾನೂನು ಪ್ರಕಾರ ತಪ್ಪು ಅಂತ ಈಶ್ವರಪ್ಪ ಹೇಳಿದರು. ಅಲ್ಲದೆ ಅನುದಾನ ಬಿಡುಗಡೆ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ, ಈ ಕಾರಣಕ್ಕೆ ನಾನು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದೇನೆ, ನಿಯಮ ಮೀರಬಾರದು ಎದ್ದಷ್ಟೇ ಪತ್ರ ಬರೆದಿದ್ದೇನೆ ಅಂತ ಹೇಳಿದರು. ಅಲ್ಲದೆ ನಾನೆಂದು ರೆಬಲ್ ಆದವನಲ್ಲ, ನಾನು ರೆಬಲ್ ಅಲ್ಲ, ನಾನು ಲಾಯರ್. ಇತರೆ ಸಚಿವರ ಬೆದರಿಕೆಗೆ ನಾನು ಜಗ್ಗಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಅಲ್ಲದೆ ಸಿಎಂ ಜೊತೆಗಿದ್ದವರೇ ನನಗೆ ಫೋನ್ ಮಾಡಿ ಬೆಂಬಲ ನೀಡಿದ್ರು, ನನ್ನ ಜೊತೆ ಸಂಸದರು ಪದಾಧಿಕಾರಿಗಳು ಇದ್ದಾರೆ, ನಾವು ಹೈಕಮಾಂಡ್ ಬಳಿ ಹೋಗೋಣ ಅಂತ ಹೇಳಿದ್ದಾರೆ ಅಂತ ಈಶ್ವರಪ್ಪ ಬಾಂಬ್ ಸಿಡಿಸಿದ್ರು. ಹಣವನ್ನ ನನ್ನ ಗಮನಕ್ಕೆ ತರದೆ ಬಿಡುಗಡೆ ಮಾಡಿರೋದ್ರಿಂದ ಇದು ಸ್ಟೇ ಮಾಡಬೇಕು ಅನ್ನೋಂಥ ನಾನು ತೀರ್ಮಾನ ತಗೊಂಡು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ಜಾಯಮಾನದಲ್ಲಿ ರೆಬಲ್ ಆಗೋದು ನನಗೆ ಗೊತ್ತಿಲ್ಲ, ಆದರೆ ನ್ಯಾಯ ಎಂದೂ ನಾನು ಬಿಡಲ್ಲ. ನಾನು ರೆಬಲ್ ಅಲ್ಲ, ನಾನು ಲಾಯರ್. ಕೇಂದ್ರ ನಾಯಕರಿಗೆ ಗಮನಕ್ಕೆ ನಾನು ತರ್ತೇನೆ, ತಂದುಬಿಟ್ಟು ನಾನು ಇದನ್ನು ಪರಿಹಾರ ಮಾಡ್ಕೋತೇವೆ. ನಾವು ಯಡಿಯೂರಪ್ಪ ಈಶ್ವರಪ್ಪ ಒಂದೇನೆ. ನಮ್ಮಲ್ಲಿರೋ ವ್ಯತ್ಯಾಸಗಳೇನಾಗಿದೆ ಈ ಒಂದು ವಿಚಾರದಲ್ಲಿ ನಾನು ಮತ್ತೆ ಹೇಳ್ತೀನಿ, ನನ್ನ ಯಡಿಯೂರಪ್ಪನವ್ರ ವೈಯಕ್ತಿಕ ವಿಚಾರ ಅಲ್ಲ ಇದು. ರೂಲ್ಸು ಪ್ರೊಸೀಜರ್ನ ಜಾರಿಗೆ ತರೋ ದಿಕ್ಕಿನಲ್ಲಿ ನಾನು ಮಾಡ್ತಿರೋ KGP ಶುರು ಮಾಡಬೇಕು. ನಾನು ತುಂಬ ಸ್ಪಷ್ಟವಾಗಿ ಹೇಳಿದೆ, ಇದು ಬೇಡ, ನಿಮ್ಗೆ ಒಳ್ಳೇದಾಗಿಲ್ಲ ಅಂತ. ಮುಂಚೆಯಿಂದ ನಾವು ಒಂದೇ ತಟ್ಟೆಗೆ ಊಟ ಮಾಡೋದು, ಒಟ್ಟಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ನಾವಾಗಿದ್ವಿ. ಅವರಿಗೆ ಎಲ್ಲ ದಾರಿ ತಪ್ಪಿಸ್ತಾರೆ ಮಾಡಿ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ. ನಿಮಗೆ ಗೊತ್ತಿದೆ, 6 ಸೀಟ್ ತೊಗೊಂಡ್ರು, ಅವ್ರಿಗೂ ತೊಂದರೆ ಆಯಿತು, ನಮ್ಮ ಪಕ್ಷಕ್ಕೂ ತೊಂದರೆ ಆಯಿತು. ಅವ್ರು 6 ತೊಗೊಂಡ್ರು, ನಾವು 40 ಸೀಟ್ ನಾವು ತೊಗೊಂಡ್ರಿ. ಈ KJPಯಿಂದಲೇ ಮುಖ್ಯಮಂತ್ರಿ ನಾವು ಮಾಡ್ತೇವೆ ಈ ರೀತಿ ಎಲ್ಲ ಹೇಳಿದ್ರು. ಆ ಪಾರ್ಟಿ ಕಟ್ಟದ ನಂತರ ಅವ್ರು ನಮ್ಮ ಹತ್ರನೂ ಬರಲಿಲ್ಲ, ನಮ್ಮನ್ನು ಬಿಟ್ಟು ಹೊಟ್ಟೋದ್ರು. ನೋವಿಂದ ಹೇಳ್ಕೊಂಡು ಸಚಿವ ಈಶ್ವರಪ್ಪ ರಾಜ್ಯಪಾಲರಿಗೆ ಪತ್ರ ಬರೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಈಗಾಗಲೇ ಈಶ್ವರಪ್ಪ ಮತ್ತು ಸಂಬಂಧಪಟ್ಟವರ ಜೊತೆ ಮಾತನಾಡಿದ್ದೇನೆ, ಏನೂ ಸಮಸ್ಯೆ ಆಗದಂತೆ ಸಮಸ್ಯೆ ಪರಿಹಾರ ಮಾಡ್ತೇವೆ, ನಮ್ಮ ಮೇಲೆ ವಿಶ್ವಾಸವಿದೆ, ನಮಗೆ ಈಶ್ವರಪ್ಪ ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ಸಂಬಂಧಪಟ್ಟವರೆಲ್ಲ ಮಾತುಕತೆ ಆಗಿದೆ, ಏನು ಸಮಸ್ಯೆಗಳಾಗಿದೆ ಅದನ್ನು ಕೂತು ನಾವು ಚರ್ಚೆ ಮಾಡಿ ಹಿರಿಯ ನಾಯಕರು ಕೂತು ಚರ್ಚೆ ಮಾಡಬಹುದು ಕೊಟ್ಟಿದ್ದಾರೆ. ಅದೆಲ್ಲ ಈಗ ಪರಿಶೀಲನೆ ಮಾಡ್ತೀವಿ, ಪರಿಹಾರ ಮಾಡ್ತೀವಿ. ಇಲ್ಲ ಪತ್ರ ಬರೆದಿದ್ದಾರೆ, ಜೊತೆಗೆ ಪತ್ರ ಬರೆದಿದ್ದಾರೆ ಅಷ್ಟೇ. ನಮಗೂ ಪತ್ರ ಬರೆದ ಅದೇ ಪತ್ರವನ್ನು ಅಲ್ಲಿ ಕಳಿಸಿಕೊಟ್ಟಿದ್ದಾರೆ, ನಂಬಿಕೆಯಿಂದ ಕೊಟ್ಟಿದ್ದಾರೆ ಮತ್ತು ಪರಿಹಾರ ಮಾಡ್ತಾರೆ ಅನ್ನೋ ವಿಶ್ವಾಸದಿಂದ ಪರಿಹಾರ ಆಗಿದೆ. ಸಚಿವ ಈಶ್ವರಪ್ಪ ಪರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಜೆಪಿ ಪಕ್ಷವನ್ನ ಹಿಂದೆ ಕಟ್ಟಿದವರು ಈಶ್ವರಪ್ಪ, ನಿನ್ನೆ ಮೊನ್ನೆ ಬಂದಿದ್ದವರು ಈಶ್ವರಪ್ಪ ಬಗ್ಗೆ ಕಮೆಂಟ್ ಮಾಡುವುದು ಸರಿಯಲ್ಲ. ನಾನು ಯಡಿಯೂರಪ್ಪನವರು ಪಕ್ಷ ಬಿಟ್ಟು ಹೊರಗೆ ಹೋಗಿ ಬಂದಿದ್ದೀರಿ, ಆದ್ರೆ ಈಶ್ವರಪ್ಪನವರು ಮೂಲ ಬಿಜೆಪಿಗರು, ಅವರು ಪಕ್ಷ ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಸಿಎಂ ಹಾಗೂ ವಿಜಯೇಂದ್ರ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ, ಪ್ರಧಾನಿ ಮೋದಿ ಅವರ ಕನಸಿನ ಸರ್ಕಾರ ಇಲ್ಲ, ಇಲ್ಲಿ ಅಪ್ಪ ಮಕ್ಕಳ ಸರ್ಕಾರ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡೀ ಪಕ್ಷದ ವಿರುದ್ಧ ಸಹಿ ಸಂಗ್ರಾಮ. ಈಶ್ವರಪ್ಪನವ್ರು ಏನು ತಪ್ಪು ಮಾತಾಡ್ಯಾರ ಹೇಳ್ರಿ ನನಗೆ. ಈಶ್ವರಪ್ಪನವ್ರ ತಪ್ಪೇನು? ಒಬ್ಬ ಮಂತ್ರಿಯಾಗಿ 1 ವರ್ಷದಿಂದ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ಅವ್ರು ಏನು ಮಾಡಬೇಕು? 1 ವರ್ಷ ತಾಳಿದ್ರು ಭಾಳ ಧೈರ್ಯದಿಂದ ಅವರು ನಮ್ಮ ಬಗ್ಗೆನೂ ಭಾಳ ಟೀಕೆ ಮಾಡಿದ್ರು. ಯತ್ನಾಳ ನಾಲಿಗೆ ಹರಿ ಬರ್ತಾರೆ, ಅವ್ರಿಗೆ ಎಚ್ಚರಿಕೆ, ಬಾಯಿ ಮುಚ್ಕೋಬೇಕು, ಹೋಯ್ಕ್. ಈಗ ಈಶ್ವರಪ್ಪನವ್ರಿಗೆ ತಲೆ ಕೆಡ್ತಿಲ್ಲ. ಈಗ ಹಿಂಗೆ ಭಾಳ ಮಂದಿ ಇದನ್ನು ತಲೆ ಕೆಡ್ತದೆ. ಈ ಎಲ್ಲ ಮಂತ್ರಿಗಳು ಎಲ್ಲರೂ ಭಾಳ ಚಲೋ ಆಯ್ತದ. ಯಡಿಯೂರಪ್ಪನವರು ಕುಟುಂಬ ರಾಜಕಾರಣದಿಂದ ಕರ್ನಾಟಕ ಹಾಳಾಗಲ್ಲ. ರಾಜ್ಯಪಾಲರ ಆಡಳಿತ ಹೇರಿಕೆ ಕುರಿತ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಶ್ರೀರಾಮುಲು ತಿರುಗೇಟನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪ ಪತ್ರ ಬರೆದ ಮಾತ್ರಕ್ಕೆ ಸರ್ಕಾರ ವಜಾ ಮಾಡೋದು ಕಾನೂನಿನಲ್ಲಿ ಇಲ್ಲ, ಸಿದ್ದರಾಮಯ್ಯನವರಿಗೆ ಕಾನೂನಿನ ಬಗ್ಗೆ ಗೊತ್ತಿಲ್ವಾ ಅಂತ ಟೀಕಿಸಿದ್ರು. ಈ ಗೊಂದಲವನ್ನ ನಾವು ಎಲ್ಲಾ ಸೇರಿ ಬಗೆಹರಿಸುವ ಕೆಲಸ ಮಾಡ್ತೀವಿ, ಸರ್ಕಾರದಲ್ಲಿ ಎಲ್ಲ ಸರಿ ಇದೆ ಅಂತ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಹಿರಿಯ ಮಂತ್ರಿಗಳಾದಂಥ ಈಶ್ವರಪ್ಪನವರು ರಾಜ್ಯಪಾಲರಿಗೆ ಪತ್ರ ಬರೆದಿರೋ ಕಾರಣ ಕಾನೂನಲ್ಲಿ ಎಲ್ಲಿ ಕೂಡ ಕೇವಲ ಒಬ್ಬ ಮಂತ್ರಿ ಪತ್ರ ಬರೆದ ತಕ್ಷಣವೇ ಅದನ್ನು ವಜಾ ಮಾಡಬೇಕನ್ನೋಂಥದ್ದು ಕಾನೂನಲ್ಲಿಲ್ಲ. ಸಿದ್ದರಾಮಯ್ಯರು ಆ ಕಾನೂನಲ್ಲಿ ಏನನ್ನ ಒಬ್ಬ ಮಂತ್ರಿ ಪತ್ರ ಬರೆದ ತಕ್ಷಣವೇ ಈ ಸರ್ಕಾರನೇ ವಜಾ ಮಾಡೋಂಥ ಕಾನೂನು ಸಿದ್ದರಾಮಯ್ಯರಲ್ಲಿ ಏನೋ ಅವ್ರ ಕಾನೂನಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ. ಹಾಗಾಗಿ ಇದೇನು ಮೊದಲನೇದನ್ನಲ್ಲ. ಹಾಗಾಗಿ ಅದು ಈಶ್ವರಪ್ಪನವರು ಹಿರಿಯ ಮಂತ್ರಿಗಳಿದ್ದಾರೆ, ಅದೇನನ್ನ ಸಣ್ಣ ಪುಟ್ಟ ಇದ್ರಿಂದ ಅವನ್ನ ಸರಿಪಡಿಸ್ಕೊಳ್ಳೋಣ. ಸಿಎಂ
ಹಾಗೂ ಈಶ್ವರಪ್ಪ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯಲ್ಲಿ ಮಾತನಾಡಿರೋ ಡಿಸಿಎಂ ಗೋವಿಂದ ಕಾರಜೋಳ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ನಿರ್ದೇಶನದಂತೆ ಒಮ್ಮತದಿಂದ ಸಚಿವ ಸಂಪುಟ ಕೆಲಸ ಮಾಡ್ತಾ ಇದೆ. 33 ಇಲಾಖೆಗೂ ಮುಖ್ಯಮಂತ್ರಿಗಳು ಅನುದಾನ ಹಂಚಿಕೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಇರುವ ಪರಮಾಧಿಕಾರವನ್ನ ಯಾರೂ ಪ್ರಶ್ನೆ ಮಾಡುವಂತಿಲ್ಲ ಅಂತ ಹೇಳಿದ್ರು. ಇನ್ನು ಸರ್ಕಾರ ಒಗ್ಗಟ್ಟಿನಿಂದ ಒಮ್ಮತದಿಂದ ಕೆಲಸ ಮಾಡ್ತಾ ಇದೆ, ಮುಸುಕಿನ ಗುದ್ದಾಟ ಇಲ್ಲ ಅಂತ ಹೇಳಿದ್ದಾರೆ. ಚುನಾವಣೆ ಪ್ರಚಾರ ವ್ಯವಸ್ಥಿತವಾಗಿ ನಡೀತಾ ಇದೆ. ನಮ್ಮ ಕಾರ್ಯಕರ್ತರು ವ್ಯವಸ್ಥಿತವಾಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸಚಿವ ಈಶ್ವರಪ್ಪ ದೂರಿನ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಬ್ಬ ಮಿನಿಸ್ಟ್ರೇ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅವರು ವಿರೋಧ ಪಾರ್ಟಿಯಲ್ಲಿದ್ರೆ ಏನ್ ಮಾಡ್ತಿದ್ರು? ಲಾಯಲ್ ಯಾರು, ಯಾರಿಗೆ ಲಾಯಲ್? ಚೀಫ್ ಮಿನಿಸ್ಟರ್ ವಿರುದ್ಧನೇ ಅವರು ದೂರು ಕೊಟ್ಟಿದ್ದಾರೆ. ಈಗ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಏನರ್ಥ? ಇಲ್ಲೇನಾದ್ರೂ ಚಿಕ್ಕ ಮಕ್ಕಳಿದ್ದಾರಾ? ಬೇಬಿ ಸಿಟ್ಟಿಂಗ್ ಹೋಗ್ತಿದ್ದಾರಾ? ಯಾರಿಗೂ ಅರ್ಥವಾಗತ್ತೆ. ಸರ್ಕಾರದ ಆಡಳಿತ ಯಂತ್ರವೇ ಸಂಪೂರ್ಣ ಕುಸಿದಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗ ಸರ್ಕಾರದಲ್ಲಿ ಅವರಿಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗವರ್ನರ್ ಓತ್ ಕೊಟ್ಟಿದ್ದಾರೆ, ಒಬ್ಬ ಚೀಫ್ ಮಿನಿಸ್ಟರ್ ಓತ್ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ವಿರುದ್ಧ ಸಿಡಿದೆದ್ದು ಗವರ್ನರ್ಗೆ ಲೆಟರ್ ಬರೆದ ಮೇಲೆ ಲಾಯಲ್ ಯಾರಿಗೆ? ಯಾರು ಚಿಕ್ಕ ಮಕ್ಳು ಯಾರು ಇದಾರ? ಇಲ್ಲಿ ಸ್ಕೂಲ್ಗೆ ಸಣ್ಣ ಮಕ್ಕಳ ಒಲ್ಲಿ ಬೇಬಿ ಸಿಟ್ಟಿಂಗ್ ಅವರ ಕಾಮನ್ ಸೆನ್ಸ್ ಇರೋರಿಗೆ ಹಳ್ಳಿ ಜನಕ್ಕೂ ಅರ್ಥ ಆಗ್ತದೆ. ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಸಿಡಿದೆದ್ದು ಎಲ್ಲ ಸೆಕ್ಷನ್ಗಳನ್ನೆಲ್ಲ ಕೋಟ್ ಮಾಡಿ ಎಲ್ಲ ಲೆಟರ್ ಬರೆದ ಮೇಲೆ ಲಾಯಲ್ ಆಗಿ ಇರ್ಬೋದು ಅವರು. ಸರ್ಕಾರ ಆಡಳಿತ ಕಂಪ್ಲೀಟ್ ಕುಸ್ತಿದೆ ಇಲ್ಲಿ. ಚೀಫ್ ಮಿನಿಸ್ಟರ್ ಯಾಕೆ ಇದಕ್ಕೆ ಇನ್ನ ಸ್ಯಾಕ್ ಮಾಡದೆ ಕೂತಿದ್ದಾರೆ ಅಂದ್ರೆ ಚೀಫ್ ಮಿನಿಸ್ಟರ್ ಮಾಡಿದ ತಪ್ಪನ್ನ ಅವರೇ ಅಡ್ಮಿಟ್ ಮಾಡ್ಕೊಳ್ತಾರೆ. ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ನಡುವಿನ ಅನುದಾನ ಗುದ್ದಾಟ ಉಪಚುನಾವಣೆ ಮೇಲೆ ಎಫೆಕ್ಟ್ ಆಗಲಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಕುರಿತು ರಾಯಚೂರಿನಲ್ಲಿ ಮಾತನಾಡಿರುವ ಬಿಜೆಪಿ ಮುಖಂಡ ರವಿಕುಮಾರ್, ಚುನಾವಣೆಯಲ್ಲಿ ಇದು ಯಾವುದೇ ಪರಿಣಾಮ ಬೀರೋದಿಲ್ಲ. ಈಶ್ವರಪ್ಪ ಹಾಗೂ ಯಡಿಯೂರಪ್ಪ ನಡುವಿನ ವಿವಾದವನ್ನ ಕುಳಿತು ಬಗೆಹರಿಸಿಕೊಳ್ತಾರೆ ಅಂತ ಹೇಳಿದ್ದಾರೆ. ಸಮುದಾಯಗಳು ಬೂತ್ನಲ್ಲಿ ಯಾವ್ಯಾವ ಸಮುದಾಯ ಇದಾವೆ ಎಲ್ಲ ಮನೆಗಳಿಗೆ ಹೋಗಿ 3 ಸಾರಿ ಮತವನ್ನ ಕೇಳಬೇಕು, ಲೀಡ್ ಅನ್ನ ತೆಗೆದುಕೊಳ್ಬೇಕು. ಆ ಸಂಕಲ್ಪವನ್ನು 6ನೇ ತಾರೀಕು ಪ್ರತಿಯೊಂದು 231 ಬೂತ್ಗಳನ್ನು ನಾವು ಮಾಡಿಸ್ತೇವೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 11, 12ನೇ ತಾರೀಕು ಮಸ್ಕಿಗೆ ಬರೋರಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು 5 ಮತ್ತು 6ನೇ ತಾರೀಕು ಬರ್ತಾರೆ. ರಾಜ್ಯದ ಪ್ರಮುಖ ನಾಯಕರು ಈ ಒಂದು ಕ್ಯಾಂಪೇನ್. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿರೋ ಶಾಸಕ ಯತ್ನಾಳ್, ಮೇ 2ರ ಒಳಗೆ ಪಕ್ಷದಲ್ಲಿ ಭಾರೀ ಸ್ಫೋಟ ಆಗಲಿದೆ. ಮೇ ಒಳಗೆ ಯಡಿಯೂರಪ್ಪ ಬದಲಾವಣೆಯಾಗಲಿದ್ದಾರೆ. ಇನ್ನು ದೊಡ್ಡ ಮಟ್ಟದ ಸ್ಫೋಟವಾಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಏನು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ವಿರುದ್ಧವೂ ಯತ್ನಾಳ್ ಗುಡುಗಿದ್ದಾರೆ. ನೀವು ಬಿಜೆಪಿ ಪರವಾ ಅಥವಾ ಯಡಿಯೂರಪ್ಪ ಪರವಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಅರುಣ್ ಸಿಂಗ್ಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಕೊಟ್ಟಿದ್ದೇ ಯಡಿಯೂರಪ್ಪ ಉಸ್ತುವಾರಿ ಅಲ್ಲ ಅಂತ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಸ್ಫೋಟ ಆಗ್ತದೆ. ಮೇ 2ರೊಳಗಾಗಿ ಈ ಯಡಿಯೂರಪ್ಪನವ್ರನ್ನ ಬದಲಾವಣೆ ಮಾಡದೇ ಇದ್ದರೆ ಭಾಳ ದೊಡ್ಡ ಸ್ಫೋಟ ಆಗೋದಿದೆ. ಇದು ನೋಡಕತ್ತೀರಿ 2ರ ನಂತರ ಇದು ದೊಡ್ಡ ಸ್ಫೋಟಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಆದರಣೀಯ ಅರುಣ್ ಸಿಂಗ್ ಜಿ ಅವರಿಗೆ ವಿನಂತಿ ಮಾಡ್ಕೊತೀನಿ, ನೀವು ಕರ್ನಾಟಕದ ಇನ್ಚಾರ್ಜ್ ಆಗಿ ಒಳ್ಳೆಯ ನಿರ್ಣಯಗಳನ್ನು ಮಾಡಿರಿ. ಬರೇ ಯಾರೋ ವಿರುದ್ಧ ಮಾಡಿದ್ರೆ ಅವರು ಅದನ್ನೇ ಎಲ್ಲ ನೀವೇನು ಮಾಡ್ಲಕತ್ತೀರಿ. ಹಾಗಾದರೆ ನೀವ್ಯಾಕೆ ಡೈರೆಕ್ಷನ್ ಕೊಡಲಿಲ್ಲ ಮುಖ್ಯಮಂತ್ರಿಗಳಿಗೆ? ನೀವು ಬಿ ಜೆ ಪಿ ಪರವಾಗಿದ್ದೀರೋ ಏನು ಯಡಿಯೂರಪ್ಪನವ್ರ ಪರವಾಗಿದ್ದೀರೋ ಇದನ್ನು ಒಮ್ಮೆ ಹೇಳಿಬಿಡ್ರಿ. ಅವ್ರಿಗೆ ಕರ್ನಾಟಕ ಇನ್ಚಾರ್ಜ್ ಬಿ ಜೆ ಪಿ ಇನ್ಚಾರ್ಜ್ ಕೊಟ್ಟಾರೆ, ಯಡಿಯೂರಪ್ಪನವ್ರ ಇನ್ಚಾರ್ಜ್ ಅಲ್ಲ. ಈ ರೀತಿ ಮಾತಾಡೋದ್ರಿಂದ ಪಕ್ಷ ಹಾಳಾಗ್ಲಕ್ಕತ್ತೈತಿ. ಮಾತೃ ಪಕ್ಷ ತಾಯಿಗೆ ದ್ರೋಹ ಮಾಡ್ದಂಗೆ ಅವ್ರಿಗೆ ಕತ್ತಿ ಹೇಳ್ಯಾರ ನನ್ನ ಬಗ್ಗೆ. ಜಿಲ್ಲಾ ಉಸ್ತುವಾರಿ ಸಚಿವರ ಪರಿಷ್ಕೃತ ಪಟ್ಟಿ ಪ್ರಕಟಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಪಟ್ಟಿ ಪ್ರಕಟಕ್ಕೆ ಖುದ್ದು ಸಿಎಂ ಬಿಎಸ್ವೈ ಬ್ರೇಕ್ ಹಾಕಿದ್ದಾರೆ. ಉಪಚುನಾವಣೆ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವರ ಪಟ್ಟಿ ಪ್ರಕಟಕ್ಕೆ ಸಿಎಂ ನಿರ್ಧರಿಸಿದ್ದಾರಂತೆ. ತವರು ಜಿಲ್ಲೆಗಳ ಮೇಲೆ ಕಣ್ಣು ಇಟ್ಟಿದ್ದ ಸಚಿವರಿಗೆ ಭಾರೀ ನಿರಾಸೆಯಾಗಿದೆ. ಇನ್ನು ಸಚಿವರಿಗೆ ತವರು ಜಿಲ್ಲೆಗಳನ್ನು ಉಸ್ತುವಾರಿಯಾಗಿ ಕೊಡದಿರಲು ಸಿಎಂ ನಿರ್ಧರಿಸಿದ್ದಾರಂತೆ. 3 ದಿನಗಳ ಹಿಂದೆಯೇ ಜಿಲ್ಲಾ ಉಸ್ತುವಾರಿ ಸಚಿವರ ಪಟ್ಟಿ ಪ್ರಕಟ ಆಗಬೇಕಾಗಿತ್ತು. ಆದರೆ ಉಪಚುನಾವಣೆ ಸಂದರ್ಭದಲ್ಲಿ ತವರು ಜಿಲ್ಲೆ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಸಚಿವರು ಅಸಮಾಧಾನಗೊಳ್ಳಬಹುದು. ಇದರಿಂದ ಉಪಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಎನ್ನುವ ಕಾರಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಪರಿಷ್ಕೃತ ಪಟ್ಟಿ ಪ್ರಕಟಕ್ಕೆ ಸಿಎಂ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸಹ ಸಂತ್ರಸ್ತ ಯುವತಿ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಐಟಿ ಸತತ 3ನೇ ದಿನವೂ ಯುವತಿಯನ್ನ ವಿಚಾರಣೆ ನಡೆಸ್ತಾ ಇದೆ.
ಮೊದಲೆರಡು ದಿನ ಎಸ್ಐಟಿ ಯುವತಿ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿದ್ರು. ಇಂದಿನಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘ ವಿಚಾರಣೆ ನಡೆಯಲಿದೆ. ಅತ್ಯಾಚಾರ ಸಂಬಂಧ ಪೂರ್ಣ ಪ್ರಮಾಣದ ವಿಚಾರಣೆ ನಡೆಯಲಿದೆ. ಇಂದು ಸಂಜೆಯವರೆಗೂ ಎಸ್ಐಟಿ ಯುವತಿ ವಿಚಾರಣೆಯನ್ನ ನಡೆಸಲಿದೆ. ಯುವತಿ ಮನೆ, ಮಾಜಿ ಸಚಿವರ ಫ್ಲಾಟ್ನಲ್ಲಿ ಸಿಕ್ಕ ಸಾಕ್ಷ್ಯಗಳ ಮೇಲೆ ಎಸ್ಐಟಿ ಪ್ರಶ್ನೆಗಳನ್ನ ಕೇಳಲಿದೆಯಂತೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿರೋ ಸಿಡಿ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಸಂಕಷ್ಟ ಎದುರಾಗಿದೆ. ಇಂದು ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ರಮೇಶ್ ಜಾರಕಿಹೊಳಿಗೆ ಎಸ್ಐಟಿ ನೋಟಿಸ್ ಅನ್ನ ನೀಡಿತ್ತು. ಆದರೆ ಬಂಧನದ ಭೀತಿ ಹಿನ್ನೆಲೆಯಲ್ಲಿ ರಮೇಶ್ ಅಜ್ಞಾತರಾಗಿದ್ದಾರೆ. ಇವತ್ತು ಎಸ್ಐಟಿ ವಿಚಾರಣೆಗೆ ರಮೇಶ್ ಹಾಜರಾಗಿಲ್ಲ. ರಮೇಶ್ ಪರ ವಕೀಲ ಶ್ಯಾಮ್ ಸುಂದರ್ ಆಡುಗೋಡಿ ಟೆಕ್ನಿಕಲ್ ಸೆಲ್ಗೆ ಬಂದು ರಮೇಶ್ ಜಾರಕಿಹೊಳಿ ವಿಚಾರಣೆಗೆ ಗೈರಾಗೋ ಮಾಹಿತಿಯನ್ನ ಎಸ್ಐಟಿಗೆ ಕೊಟ್ಟಿದ್ದಾರೆ. ವೈಯಕ್ತಿಕ ಕಾರಣದಿಂದಾಗಿ ವಿಚಾರಣೆಗೆ ಗೈರಾಗಿದ್ದಾರೆ. 5ನೇ ತಾರೀಕು ವಿಚಾರಣೆಗೆ ರಮೇಶ್ ಹಾಜರಾಗ್ತಾರೆ ಅಂತ ವಕೀಲ ಶ್ಯಾಮ್ ಸುಂದರ್ ಮಾಹಿತಿಯನ್ನ ನೀಡಿದ್ದಾರೆ. ಒಂದ್ ವೇಳೆ ತನಿಖೆಗೆ ರಮೇಶ್ ಜಾರಕಿಹೊಳಿ ಸಹಕರಿಸದಿದ್ರೆ ಬಂಧಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡು ಇಂದಿಗೆ 4 ದಿನ ಆಗಿದೆ. ಮಾರ್ಚ್ 29ರ ರಾತ್ರಿಯಿಂದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅಜ್ಞಾತ ಸ್ಥಳದಲ್ಲಿದ್ದಾರೆ. ನೋಟಿಸ್ ಸಿಗುತ್ತಲೇ ರಮೇಶ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಸಿಆರ್ಪಿಸಿ 164 ಹೇಳಿಕೆ ದಾಖಲಾಗಿರುವುದರಿಂದ ನಿರೀಕ್ಷಣಾ ಜಾಮೀನು ಸಿಗೋದು ಕಷ್ಟವಾಗಿದೆ. ಸಿಡಿ ಪ್ರಕರಣದ ತನಿಖೆ ಕುರಿತು ಎಸ್ಐಟಿ ಅಧಿಕಾರಿಗಳು ಸಭೆ ನಡೆಸಿದ್ರು. ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಎಸ್ಐಟಿ ಹಿರಿಯ ಅಧಿಕಾರಿಗಳ ಮೀಟಿಂಗ್ ನಡೆದಿದೆ. ಎಸ್ಐಟಿ ಮುಖ್ಯಸ್ಥ ಸೌಮೇಂದು ಮುಖರ್ಜಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್, ಡಿಸಿಪಿಗಳಾದ ಅನುಚೇತ್, ರವಿಕುಮಾರ್ ಹಾಗೂ ಎಸಿಪಿಗಳಾದ ಸುಧೀರ್ ಹೆಗ್ಡೆ, ಧರ್ಮೇಂದ್ರ ಸಭೆಯಲ್ಲಿ ಭಾಗಿಯಾಗಿದ್ರು. ರಮೇಶ್ ಜಾರಕಿಹೊಳಿ ವಿಚಾರಣೆಗೆ ಬರದಿದ್ರೆ ಮುಂದೆ ಯಾವೆಲ್ಲ ಕಾನೂನು ಕ್ರಮ ಕೈಗೊಳ್ಳಬಹುದು ಅಂತ ಚರ್ಚೆಯನ್ನ ನಡೆಸಿದ್ರು. ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜಿಐಜಿ ಪ್ರವೀಣ್ ಸೂದ್ ರಿಯಾಕ್ಟ್ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅವರ ಕೆಲಸ ಮಾಡುತ್ತಿದ್ದಾರೆ, ಯಾರು ಎಸ್ಐಟಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿಲ್ಲ ಅಂತ ಹೇಳಿದ್ರು. ರಮೇಶ್ ಜಾರಕಿಹೊಳಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರೋ ಪ್ರವೀಣ್ ಸೂದ್, ತನಿಖೆ ಆರಂಭದಲ್ಲಿ ಬಂಧನ ಮಾಡೋಕ್ಕಾಗಲ್ಲ, ಪ್ರಕರಣ ಮುಕ್ತಾಯವಾಗಿದ್ದು ಬಂಧನ ಮಾಡಿಲ್ಲ ಅಂದ್ರೆ ಪ್ರಶ್ನೆ ಮಾಡಬೇಕು. ಎಸ್ಐಟಿಯಲ್ಲಿ ಇರೋದೆಲ್ಲ ಹಿರಿಯ ಅಧಿಕಾರಿಗಳೇ ಹಂತ ಹಂತವಾಗಿ ತನಿಖೆ ಮಾಡುತ್ತಿದ್ದಾರೆ. ಪ್ರಕರಣದಲ್ಲಿ ನ್ಯಾಯಾಂಗ ನಿಂದನೆ ಆಗಿಲ್ಲ. ಎಸ್ಐಟಿ ತನಿಖೆ ಮೇಲೆ ಭರವಸೆ ಇದೆ, ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯುತ್ತೆ ಅಂತ ಪ್ರವೀಣ್ ಸೂದ್ ಹೇಳಿದ್ದಾರೆ. ಸಿಆರ್ಪಿಸಿ ಮತ್ತು ಕಾನೂನು ಪ್ರಕಾರವಾಗಿ ಏನು ಮಾಡಬೇಕಾಗಿದೆ ಅವರು ಮಾಡ್ತಾರೆ, ನಮಗೆ ಭರವಸೆ ಇದೆ. ಡೇ ಟು ಡೇ ನಾವು ಕೂಡ ಎಸ್ಐಟಿ ಕೆಲಸದಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ, ಮಾಡಬಾರ್ದು. ಯಾಕೆಂದರೆ ಇಲ್ಲ ಅಂದರೆ ಎಸ್ಐಟಿ ಎಸ್ಟಾಬ್ಲಿಷ್ ಮಾಡೋದು ಏನು ಉದ್ದೇಶ ಇದೆ ಅದು ಫೇಲ್ ಆಗಿಬಿಡ್ತದೆ. ನಮಗೆ ಫುಲ್ ಭರವಸೆ ಇದೆ. ಕಾನೂನು ಪ್ರಕಾರವಾಗಿ, ರೂಲ್ಸ್ ಪ್ರಕಾರವಾಗಿ, ಸಿಚುವೇಶನ್ ಪ್ರಕಾರವಾಗಿ ಅವರು ನಿಷ್ಪಕ್ಷ ಕೆಲಸ ಮಾಡ್ತಾರೆ. ಮುಗಿದ ಮೇಲೆ ತಾವು ಹೇಳ್ಬೋದು, ಈಗ ಹೇಳೋದು ಎಲ್ಲ ಸೂಕ್ತಿಲ್ಲ. ಎಸ್ಐಟಿ ಬಗ್ಗೆ ಯಾವುದು ಟೀಕಾ ಟಿಪ್ಪಣಿ ಮಾಡೋದು ಸೂಕ್ತ ಇಲ್ಲ, ನಮ್ಮ ಕಡೆ ಅಂತಂದ್ರೆ ಸೂಕ್ತ ಅಲ್ಲ. ಸಿಡಿ ಪ್ರಕರಣದ ಕುರಿತು ಮಾತನಾಡಿರೋ ಸಂತ್ರಸ್ತೆ ಪರ ವಕೀಲ ಜಗದೀಶ್, ಮಹಿಳಾ ಪೊಲೀಸರು ಯುವತಿಗೆ ಭದ್ರತೆ ನೀಡಿದ್ದಾರೆ. ಯುವತಿಗೆ ತಂದೆ ತಾಯಿಯನ್ನ ಭೇಟಿ ಮಾಡೋದಾದ್ರೆ ಮಾಡಿ ಅಂತ ಹೇಳಿದೆ. ಆದರೆ ಸಂತ್ರಸ್ತೆ ಸದ್ಯಕ್ಕೆ ತಂದೆ ತಾಯಿಯನ್ನ ಭೇಟಿ ಮಾಡೋದು ಬೇಡ ಅಣ್ಣ ಅಂತ ಹೇಳಿದ್ದಾರೆ ಅಂತ ವಕೀಲ ಜಗದೀಶ್ ಹೇಳಿದ್ದಾರೆ. ಎಸ್ಐಟಿ ಅವರು ಇವರು ಏನು ವರ್ಷನ ಕೋರ್ಟ್ ಮಾಡಿ, ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಮೆಷಿನರಿಗೆ ಮತ್ತೆ ಈ ಪ್ರೆಸೆಂಟ್ ಗೌರ್ಮೆಂಟ್ MLA ಆದ್ರಿಂದ ಏನೋ ಆರೋಪಿ. ಸೊ ಈ ಒಂದು SIT ಅಧಿಕಾರಿಗಳು ಅಥವಾ ಸೆಕ್ಯೂರಿಟಿ ಅಧಿಕಾರಿಗಳಿಗೆ ಹೇಳಿ ಪ್ರೆಷರ್ ಹಾಕಿ ಇದನ್ನು ಮ್ಯಾನಿಪುಲೇಟ್ ಮಾಡೋ ಸಾಧ್ಯತೆಗಳು ಇದೆ. ಬಟ್ ನನಗೆ ಆಕೆ ಹೇಳಿದ್ದು ಸದ್ಯಕ್ಕೆ ತಂದೆ ತಾಯಿನ ಭೇಟಿ ಮಾಡೋದು ಬೇಡ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ಕಳೆದ 2 ದಿನದಿಂದ 3,000 ಕೇಸ್ ಬರ್ತಾ ಇದೆ. ನಿನ್ನೆ ಬೆಂಗಳೂರಲ್ಲಿ 2,500 ಕೇಸ್ ದಾಖಲಾಗಿದೆ. ಹೀಗಾಗಿ ಕೊರೋನಾ ತಡೆಗಟ್ಟಲು ಮತ್ತಷ್ಟು ಟಫ್ ರೂಲ್ಸ್ ಜಾರಿಗೆ ತರಲಾಗುತ್ತೆ ಅಂತ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಮಧ್ಯಾಹ್ನದ ಬಳಿಕ ಮಾರ್ಗಸೂಚಿ ಪ್ರಕಟಿಸಲಾಗುತ್ತೆ. ಮಾರ್ಗಸೂಚಿಯಲ್ಲಿ ಎಲ್ಲವೂ ಸ್ಪಷ್ಟನೆ ಸಿಗಲಿದೆ ಅಂತ ಸುಧಾಕರ್ ಹೇಳಿದ್ದಾರೆ. ಸಿಎಂಗೆ ತಾಂತ್ರಿಕ ಸಲಹಾ ಸಮಿತಿ ಹಾಗೂ ನಾನು ಕೊಟ್ಟಿರೋ ಸಲಹೆ ಮೇರೆಗೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲಿದ್ದಾರೆ ಅಂತ ಡಾಕ್ಟರ್ ಸುಧಾಕರ್ ಹೇಳಿದರು. ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾರ್ಗಸೂಚಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೊಡ್ತಾರೆ. ಮುಖ್ಯ ಕಾರ್ಯದರ್ಶಿಗಳು ಅದನ್ನು ಪ್ರಕಟಿಸ್ತಾರೆ ಅಂತ ಇವತ್ತು ಬೈ ಆಫ್ಟರ್ನೂನ್. ಹಾಗಾಗಿ ಮಾನ್ಯ ಶಿಕ್ಷಣ ಸಚಿವರ ಜೊತೆ ಕೂಡ ಮಾತನಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಅವರಿಬ್ಬರು ಮಾತಾಡಿದ ಮೇಲೆ ಇಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಮತ್ತು ನಾನು ಕೊಟ್ಟಿರ್ತಕ್ಕಂಥ ಕೆಲವು ಸಲಹೆಗಳು ಇದೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಾಹ್ನದಷ್ಟೊತ್ತಿಗೆ ಅಂತಿಮವಾಗಿ ಜೀವೋ ರಿಲೀಸ್ ಆಗ್ತದೆ.
ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಮೊನ್ನೆ ಮಾರ್ಚ್ 31ರಂದು ಎಚ್ಡಿ ದೇವೇಗೌಡ ಮತ್ತು ಅವರ ಪತ್ನಿ ಚೆನ್ನಮ್ಮಾರಿಗೆ ಜ್ವರ, ಉಸಿರಾಟದಲ್ಲಿ ಏರುಪೇರು ಕಂಡುಬಂದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ನಂತರ ವೈದ್ಯರು ಕೊರೋನಾ ಪರೀಕ್ಷೆ ಮಾಡಿ ನೋಡಿದಾಗ ದೇವೇಗೌಡರಿಗೆ ಕೊರೋನಾ ನೆಗೆಟಿವ್ ಮತ್ತು ಚೆನ್ನಮ್ಮಾರಿಗೂ ಕೊರೋನಾ ಪಾಸಿಟಿವ್ ಬಂದಿತ್ತು. ಇದೀಗ ಇಂದು ಪರೀಕ್ಷೆ ಮಾಡಿದಾಗ ದೇವೇಗೌಡರಿಗೂ ಪಾಸಿಟಿವ್ ಬಂದಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸತತ ಎರಡನೇ ದಿನವೂ 4,000ಕ್ಕಿಂತ ಹೆಚ್ಚು ಕೊರೋನಾ ಪ್ರಕರಣಗಳು ದಾಖಲಾಗ್ತಿವೆ. ಬೆಂಗಳೂರಿನಲ್ಲಿ 3,000 ಗಡಿಯಲ್ಲಿ ದಿನನಿತ್ಯದ ಕೇಸ್ ದಾಖಲಾಗ್ತಾ ಇದೆ. ಹೀಗಾಗಿ ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಬೆಂಗಳೂರು ನಗರದಲ್ಲಿ 6ರಿಂದ 9ನೇ ಕ್ಲಾಸ್ ಅನ್ನು ಬಂದ್ ಮಾಡಲು ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಬೆಂಗಳೂರಲ್ಲಿ ಸದ್ಯಕ್ಕೆ 6ರಿಂದ 9ನೇ ತರಗತಿ ಮಕ್ಕಳಿಗೆ ಶಾಲೆ ಇರೋದಿಲ್ಲ. ರಾಜ್ಯದ ಉಳಿದೆಡೆ ಎಂದಿನಂತೆ ಶಾಲೆಗಳಿರುತ್ತೆ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಯನ್ನು ನೋಡಿ ತೀರ್ಮಾನ ಮಾಡಲಾಗುವುದು ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಅಲ್ಲ, ಬೆಂಗಳೂರಿನಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ನನ್ನ ಜೊತೆ ಮಾತಾಡಿದ್ರು. ಬೆಂಗಳೂರಿನಲ್ಲಿ ಸ್ವಲ್ಪ ಹೆಚ್ಚು ಸಂಖ್ಯೆ ಆಗ್ತಾ ಇರೋದ್ರಿಂದ ಒಂದಷ್ಟು ದಿವಸ ಅವರು 15 ದಿವಸ ಅಂತ ಹೇಳಿದ್ದಾರೆ, 6ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೂ ಸ್ವಲ್ಪ ಸ್ಥಗಿತಗೊಳಿಸೋಣ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ 10ನೇ ಕ್ಲಾಸ್ಗೂ ಕೂಡ ನಾವು ಮುಂಚೆಯಿಂದ ಕಡ್ಡಾಯ ಏನು ಮಾಡಿಲ್ಲ, ಒಪ್ಪಿಗೆ ಪತ್ರ ತೊಗೊಂಡೇ ಬರಬೇಕು ಅಂತ ನೋಡಿ ಅಟೆಂಡೆನ್ಸ್ ಏನು ಆಗ್ತಾಯಿಲ್ಲ. ನಮಗೆ ಈ 15 ದಿವಸ ಭಾಳ ಕ್ರೂಷಿಯಲ್ ಅಂತ ನಮ್ಮ ತಜ್ಞರ ಸಮಿತಿ ಹೇಳಿರೋದ್ರಿಂದ ಈ ಒಂದು ನಿರ್ಧಾರನ ರಾಜ್ಯ ಸರ್ಕಾರ ತಗೊಂಡಿದೆ. ಓನ್ಲಿ ಫಾರ್ ಬೆಂಗಳೂರು. ಬೆಂಗಳೂರೇ ತುಂಬ ಸಂಖ್ಯೆ. ಭಾರತದಲ್ಲಿ ಮಹಾಮಾರಿ ಕೊರೋನಾ ಮತ್ತೆ ಸ್ಫೋಟಗೊಂಡಿದೆ. ಕಳೆದ 24 ಗಂಟೆಯಲ್ಲಿ ದೇಶದಲ್ಲಿ ಬರೋಬ್ಬರಿ 81,466 ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ಇದು ಕಳೆದ ವರ್ಷ ಅಕ್ಟೋಬರ್ 11ರ ನಂತರ ಮತ್ತು ಈ ವರ್ಷದ ಈವರೆಗಿನ ಅತಿ ಹೆಚ್ಚು ಕೊರೋನಾ ಕೇಸ್ ಆಗಿದೆ. ಕಳೆದ ವರ್ಷದ ಅಕ್ಟೋಬರ್ 11ರಂದು 24 ಗಂಟೆಯಲ್ಲಿ 74,383 ಪ್ರಕರಣಗಳು ದಾಖಲಾಗಿದ್ವು. ನಂತರ ಇಷ್ಟೊಂದು ಪ್ರಕರಣಗಳು ಪತ್ತೆಯಾಗಿರುವುದು ಇದೇ ಮೊದಲಾಗಿದೆ. ಒಂದೇ ದಿನ 81,466 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 1,23,03,131ಕ್ಕೆ ಏರಿಕೆಯಾಗಿದೆ. ಸಾವಿನ ಸಂಖ್ಯೆ 1,63,396ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ 50,356 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಳೆದ ವಾರ ಕೊರೋನಾ ಸೋಂಕು ಪತ್ತೆಯಾಗಿದ್ದ ಹಿನ್ನೆಲೆಯಲ್ಲಿ ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ರು. ಇಂದು ವೈದ್ಯರ ಸಲಹೆ ಮೇರೆಗೆ ಮುಂಬೈನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಬಗ್ಗೆ ಸ್ವತಃ ಸಚಿನ್ ತೆಂಡೂಲ್ಕರ್ ಟ್ವೀಟ್ ಮಾಡಿದ್ದು, ವೈದ್ಯರ ಸಲಹೆ ಮೇರೆಗೆ ನಾನು ಆಸ್ಪತ್ರೆಗೆ ದಾಖಲಾಗಿದ್ದೇನೆ, ಕೆಲವೇ ದಿನಗಳಲ್ಲಿ ಹಿಂತಿರುಗ್ತೇನೆ, ಎಲ್ಲರೂ ಕೊರೋನಾ ಬಗ್ಗೆ ಎಚ್ಚರ ವಹಿಸಿ ಸುರಕ್ಷಿತವಾಗಿರಿ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಲೋಕಸಭಾ ಉಪಚುನಾವಣೆ ಪ್ರಚಾರ ರಂಗೇರಿದೆ. ಲಖನ್ ಜಾರಕಿಹೊಳಿ ಸಹೋದರ ಸತೀಶ್ ಜಾರಕಿಹೊಳಿಗೆ ಕೈ ಕೊಟ್ಟು ಬಿಜೆಪಿ ಪರ ಪ್ರಚಾರ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಸಿಡಿ ವಿಚಾರಕ್ಕೆ ಕಾಂಗ್ರೆಸ್ ವಿರುದ್ಧವೇ ಲಖನ್ ತಿರುಗಿ ಬಿದ್ದಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿಯ ಸಂಜಯ್ ಪಾಟೀಲ್ ಪರೋಕ್ಷ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ರಾಮಾಯಣದ ಕೈಕೆಗೆ ಹೋಲಿಸಿದ್ದಾರೆ ಸಂಜಯ್ ಪಾಟೀಲ್. ಕಳೆದ ಚುನಾವಣೆಯಲ್ಲಿ ನಾನು ಮಹಿಳೆ ಎಂದು ಅನುಕಂಪ ಗಿಟ್ಟಿಸಿಕೊಂಡ್ರು. ಈ ಚುನಾವಣೆಯಲ್ಲಿ ನಾವು ಗೀತಾ ಮಾತಾ ಅವರನ್ನ ಕಣಕ್ಕೆ ಇಳಿಸಿದ್ದೇವೆ ಅಂತ संजय पाटील टॉंग ಕೊಟ್ಟಿದ್ದಾರೆ. पण आता आम्ही महिलाच घेऊन आलो, घ्या एकदा महिलाच, आमचं काय म्हणणं, पण आमची महिला जिजामाता आहे हे मात्र 100% तिथं. कारण कैकेयीचा काय शब्द उल्लेख करतोय, भांडणं कशामुळे चालू आहेत, कोण भांडणं लावते, कैकेयी भांडणं लावते, जिजामाता भांडण लावत नाही. भगवा हा झेंडा हातात देऊन हिंदवी स्वराज्य स्वप्न बघायला लावणारी जिजामाता. दुसरी कैकेयी होती ती घरातच आग लावलेली, रामाला वनवासाला पाठव, भरतला खुर्चीवर बसव, तसं इथं कार्यक्रम चालू आहे सध्या. DK शिवकुमारला तेवढंच खुर्ची देऊया, बाकीच्यांना कोणाला नको, हे सगळं चालू आहे आमच्या बेळगाव परिसरात. तेव्हा तुम्ही हे सगळं थोडंफार जाणता राजकारण हे बघावं. ते बाकीचे कुठल्याही गोष्टी बघू नका, नाहीतर त्यांनी चांगलं आहे, त्यांनी आमच्याकडे आलेले भेटलेले कोणतरी आमचाच माणूस घेऊन येणार आहे. त्यांना माझे चांगले मित्र आहेत, अगदी छाती ठेवून सांगतो, सतीश जारकिहोळी काँग्रेसचे आमदार. पण सतीश जारकिहोळी वैयक्तिक माझे मैत्री असेल. ಸಚಿವ ಕೆಎಸ್ ಈಶ್ವರಪ್ಪ ಮೈಸೂರಿನ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿದ್ದಾರೆ. ಈಶ್ವರಪ್ಪ ಕುಟುಂಬ ಸಮೇತರಾಗಿ ಚಾಮುಂಡೇಶ್ವರಿ ಸನ್ನಿಧಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಪತ್ನಿ, ಪುತ್ರ, ಸೊಸೆ, ಮೊಮ್ಮಕ್ಕಳೊಂದಿಗೆ ಆಗಮಿಸಿದ್ದ ಸಚಿವ ಈಶ್ವರಪ್ಪ ಚಾಮುಂಡೇಶ್ವರಿಯ ದರ್ಶನ ಪಡೆದಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ದೇವಾಲಯವನ್ನು ಪ್ರವೇಶಿಸುವಂತ ಸರಿಯಾಗಿ
ದಾವಣಗೆರೆಯಲ್ಲಿ ಕಳೆದ 4 ತಿಂಗಳ ಹಿಂದೆ ಅಂತರ್ಜಾತಿ ಯುವಕ ಯುವತಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಯುವತಿಯ ಸಂಬಂಧಿಕರು ಯುವಕನ ಕುಟುಂಬಸ್ಥರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಅಲ್ಲದೆ ಕಳೆದ 4 ತಿಂಗಳಿನಿಂದ ಯುವಕನ ಕುಟುಂಬಸ್ಥರು ಊರಿನಿಂದ ಓಡಿಸಿದ್ರು. ಈ ಘಟನೆ ಹರಪನಹಳ್ಳಿ ತಾಲೂಕಿನ ಕನ್ನಾಯಕನಹಳ್ಳಿಯಲ್ಲಿ ನಡೆದಿತ್ತು. 4 ತಿಂಗಳ ಬಳಿಕ ಯುಗಾದಿ ಹಬ್ಬಕ್ಕೆ ಯುವಕ ತಾಯಿ ತಮ್ಮೂರಿಗೆ ಬಂದಿದ್ದಾರೆ. ಈ ವೇಳೆ ಯುವತಿಯ ಸಹೋದರ ದೇವರಾಜ್, ತಂದೆ ಅನಂತಪ್ಪ, ಯುವಕನ ತಾಯಿ ದ್ಯಾಮವ್ವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾಗಿರೋ ದ್ಯಾಮವ್ವಗೆ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಮಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ರಕ್ಷಣೆ ಸಿಗ್ತಾ ಇಲ್ಲ, ನಮ್ಮನ್ನ ನೆಮ್ಮದಿಯಿಂದ ಬಾಳಲು ಬಿಡಿ ಅಂತ ಯುವಕನ ಕುಟುಂಬಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ನಮ್ಮನ್ನ ಹಿಂಗೆ ಅಂತರ್ಜಾತಿ ಹೂವು ಆಗಿರ್ತಾರೆ ಕೊಡ್ತಿರೋ ಜನಾಂಗದಲ್ಲಿ. ಅದಕ್ಕೋಸ್ಕರ ಅವರಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ರು. ನಮ್ಮನ್ನ ಈಗ ಹಿಂಸೆ ಮಾಡ್ತಾ ಇದ್ದಾರೆ ಸರ್. ನಮಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮ್ಮನ್ನ ಜೀವನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಭಾಳ ದರೋಡೆಕೋರರ ಥರ ಎಲ್ಲ ಮನೆ ದೋಚಿದ್ದಾರೆ. ಏನೇನು ಉಳಿಸಿಲ್ಲ ಸರ್. ಗಲಾಟೆಗಿತ್ತು. ನಾವು ಏನು ಮನೆಗೆ ಗರಡಿ ಮಾಡಿದ್ರು ನಾವು ಏನೊಂದು ಕೇಳಿಲ್ಲ ಸರ್. ಬಿಡು ಮತ್ತೆ ಏನೋ ಮಗ ತಪ್ಪು ಮಾಡ್ಯಾನ ಹೋಗ್ಲಿ ಅಂತ ನಾವು ಸುಮ್ಮನೆ ಅದೀವಿ. ಅಲ್ಲಿಗೆ ಆದ್ರೂ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಸರ್. ನಾವು ಊರಿಗೆ ಹೋದಾಗೆಲ್ಲ ಹೊಡಿಯೋದು, ಕನ್ಲಿ ತಂದು ಕಡಿಯೋಕೆ ಬರೋದು, ಕಡ್ಲಿ ತಂದು ಕಡಿಯೋಕೆ ಬರೋದು, ಬೆನ್ನ ಹತ್ತಿ ಹೊಡಿಯೋದು, ಕೆಬ್ಬಳ ಶಾಳು ತಗೊಂಡು ಹೊಡಿಯೋದು, ಮನೆ ಸುತಿ ತಗೊಂಡು ಶೀಳೋದು, ಎಲ್ಲ ಬಟ್ಟಿ ಬರಿ ಸಾಮಾನು ಎಲ್ಲ. ಸರ್ಕಾರ ಬೇಡಿಕೆ ಈಡೇರಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಅಂತ ಸಾರಿಗೆ ನೌಕರರು ಕಿಡಿಕಾರ್ತಿದ್ದಾರೆ. ಮತ್ತೆ ಹೋರಾಟದ ಹಾದಿ ಹಿಡಿಯಲು ಸಾರಿಗೆ ನೌಕರರು ಸಜ್ಜಾಗ್ತಿದ್ದಾರೆ. ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಏಪ್ರಿಲ್ 7ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ತೀರ್ಮಾನಿಸಲಾಗಿದೆ. 9 ಬೇಡಿಕೆಗಳ ಈಡೇರಿಕೆಗೆ ಹಿಂದೆ ಆಗ್ರಹಿಸಿದ್ದೆವು. 8 ಬೇಡಿಕೆ ಈಡೇರಿಸುವುದಾಗಿ ಸರ್ಕಾರ ಭರವಸೆಯನ್ನ ನೀಡಿತ್ತು. ಆದರೆ 1 ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ಏಪ್ರಿಲ್ 7ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು. ಸರ್ಕಾರಿ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸರೆಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದ ಮುಖಂಡ PH ಕೇರಿ ಆಗ್ರಹಿಸಿದ್ದಾರೆ. ಹಾವೇರಿಯಲ್ಲಿ ಸಾರಿಗೆ ನೌಕರರು ಬೋಂಡಾ, ಬಜ್ಜಿ, ಮಿರ್ಚಿ, ಟೀ ಮಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ರಾಣಿಬೆನ್ನೂರು ನಗರದ ವಾಯುವ್ಯ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಬಳಿ ಸಾರಿಗೆ ನೌಕರರು 6ನೇ ವೇತನ ಆಯೋಗ ಜಾರಿ, ಆರೋಗ್ಯ ಭಾಗ್ಯ ವಿಮಾ ಯೋಜನೆ, ಅಂತರ್ನಿಗಮ ವರ್ಗಾವಣೆ ಕುರಿತು ಸೂಕ್ತ ನೀತಿ ಜಾರಿ ಸೇರಿದಂತೆ ವಿವಿಧ 9 ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ತಡಿ ಇಲ್ಲ ಮಾಡಲಿ, ಅವ್ರು ಬಿಡಲಿ. ಕೊಪ್ಪಳದಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮರು ವಿಂಗಡಣೆ ಹಿನ್ನೆಲೆಯಲ್ಲಿ ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿ ಹಿರಿಯ ಮುಖಂಡರು, ಜನಪ್ರತಿನಿಧಿಗಳ ಸಭೆ ನಡೆಯಿತು. ಆನೆಗೊಂದಿ ಗ್ರಾಮದ ಶ್ರೀರಂಗನಾಥ ದೇವಸ್ಥಾನದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಪ್ರವೀಣ್ ಕುಮಾರ್ ಕೊನೆ ಉಸಿರೆಳೆದಿದ್ದಾರೆ. ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾಗಿದ್ದ ಪ್ರವೀಣ್ ಸಭೆಯ ನಡುವೆ ಪ್ರಜ್ಞೆ ತಪ್ಪಿದ್ರು. ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾಗ ಮಾರ್ಗ ಮಧ್ಯದಲ್ಲೇ ಕೊನೆ ಉಸಿರೆಳೆದಿದ್ದಾರೆ. ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರ ನಡೆಯನ್ನ ಖಂಡಿಸಿ ಸಭೆ ನಡೆಸಲಾಗಿತ್ತು. ಆನೆಗುಂದಿ, ಮಲ್ಲಾಪುರ, ಸಾಣಾಪುರ ಮತ್ತು ಸಂಗಾಪುರ ಸೇರಿದಂತೆ ಹಲವು ಗ್ರಾಮಗಳ ಹಿರಿಯರು ಮತ್ತು ಯುವಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ತಮ್ಮ ಅಭಿಪ್ರಾಯ ಹೇಳುವ ವೇಳೆ ಪ್ರವೀಣ್ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಅವರನ್ನು ಆಸ್ಪತ್ರೆಗೆ ಸಾಗಿಸ್ತಾ ಇದ್ದ ವೇಳೆ ಕೊನೆ ಉಸಿರೆಳೆದಿದ್ದಾರೆ. ಶಾಸಕರು ಓಟ್ ಹಾಕ್ಸ್ಕೊಂಡಿರ್ತಾರ, ಮಾಡ್ಬೇಕು, ಏನ್ ಮಾಡ್ಬೇಕು ಏನಿಲ್ಲ ಅಂತ ಕೇಳ್ತಾರ. ನೀವು ಯಾರ ಪಕ್ಷದವ್ರ ಬೇಜಾರು ಮಾಡ್ಕೊಬೇಡ್ರಿ ದಯಮಾಡಿ. ಯಾಕಂದ್ರೆ ಎಲ್ಲ ಪಕ್ಷಗಳು ಬೆಂಗಳೂರಲ್ಲಿ ಖತರ್ನಾಕ್ ಗೋಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ರಾತ್ರೋರಾತ್ರಿ ಕ್ಯಾಂಟರ್ನಲ್ಲಿ ಬರುವ 4 ಖದೀಮರು ಹಸುಗಳನ್ನು ಕಳ್ಳತನ ಮಾಡಿದ್ದಾರೆ. ಕೊಟ್ಟಿಗೆಯಲ್ಲಿದ್ದ ಹಸು ಕ್ಯಾಂಟರ್ಗೆ ಲೋಡ್ ಮಾಡಿ ಕ್ಷಣಾರ್ಧದಲ್ಲೇ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಮಾದಾವಾರದಲ್ಲಿ ನಡೆದಿದೆ. ಕಳ್ಳರು ಹಸುಗಳನ್ನು
ಕದೀತಾ ಇರೋ ಈ ಕೃತ್ಯದ ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ ಆಗಿದೆ. ಗೋ ಕಳ್ಳರನ್ನ ಕೂಡಲೇ ಬಂಧಿಸುವಂತೆ ಮಾದಾವರ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಇದೊಂದು ಮಾದರಿ ಲವ್ ಸ್ಟೋರಿ. ತನ್ನ ಪ್ರೇಯಸಿ ಕಾಲ್ ಕಳ್ಕೊಂಡ್ರೂ ಕೈ ಬಿಡದ ಯುವಕ ಆಕೆಯನ್ನ ಮದುವೆಯಾಗಿದ್ದಾನೆ. ವೀಲ್ ಚೇರ್ನಲ್ಲಿ ಕೂರಿಸಿ ತಾಳಿ ಕಟ್ಟಿದ್ದಾನೆ. ಚಿಕ್ಕಮಗಳೂರಿನ ಭಕ್ತರಹಳ್ಳಿ ನಿವಾಸಿ ಮನು ಹಾಗೂ ಸ್ವಪ್ನ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. 2 ವರ್ಷಗಳ ಹಿಂದೆ ಏಕಾಏಕಿ ಕುಸಿದು ಬಿದ್ದಿದ್ದ ಸ್ವಪ್ನ ತನ್ನೆರಡು ಕಾಲುಗಳ ಸ್ವಾಧೀನ ಕಳ್ಕೊಂಡಿದ್ರು. ಯಾವುದೇ ಔಷಧಿ ಕೊಡಿಸಿದ್ರೂ ಪ್ರಯೋಜನ ಆಗಿರಲಿಲ್ಲ. ಆದರೆ ತನ್ನ ಪ್ರೇಯಸಿ ಕಾಲ್ ಕಳ್ಕೊಂಡಿದ್ರೂ ಪ್ರಿಯಕರನ ಪ್ರೀತಿ ಕಮ್ಮಿಯಾಗಿರಲಿಲ್ಲ. ತನ್ನನ್ನ ಬಿಟ್ಟು ಅಂತ ಸ್ವಪ್ನ ಕೇಳ್ಕೊಂಡ್ರು ಕೈ ಬಿಡದ ಮನು ವೀಲ್ ಚೇರ್ ಮೇಲೆ ಕೂರಿಸಿ ತಾಳಿ ಕಟ್ಟಿ ಮದುವೆಯಾಗಿದ್ದಾನೆ. ಕಾಫಿನಾಡ್ನಲ್ಲಿ ಈ ಅರ್ಥಪೂರ್ಣ ವಿವಾಹ ನಡೆದಿದೆ. ಹಾರ್ಡ್ವೇರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮನು ಪ್ರೇಮಿಗೆ ಕಷ್ಟ ಬಂತೆಂದು ಕೆಲಸ ಬಿಟ್ಟು ಹಳ್ಳಿ ಸೇರಿದ್ದಾರೆ. ನಾನು ಪ್ರೀತಿಸಿದಾಗ ಚೆನ್ನಾಗಿದ್ಲು, ಈಗ ಕಾಲ್ ಸರಿ ಇಲ್ಲ ಅಂತ ಬಿಟ್ರೆ ನನ್ನ ಪ್ರೀತಿಗೆ ಬೆಲೆ ಇಲ್ಲ ಅಂತ ಮನು ಹೇಳಿದ್ದಾರೆ. 5-6 ವರ್ಷದಿಂದ ಲವ್ ಮಾಡ್ತಿದ್ದೆ SLCಯಿಂದ. ಈಗ 2 ವರ್ಷ ಆಗ್ತಾ ಬಂತು. ಅವಳ ಕಾಲು ಆ ಥರ ಆಯಿತು. ಅವಳು ತುಂಬ ಫೀಲ್ ಆಗಿದ್ಲು, ಅಂದರೆ ಬೇಜಾರು ತುಂಬ ಮಾಡ್ಕೊಂಡಿದ್ಲು. ನನಗೆ ಕಾಲು ಈ ಥರ ಆಯಿತು, ನನ್ನ ಲೈಫೇ ಇದು ಹೋಯ್ತು, ಇನ್ಯಾರಿದ್ದಾರೆ ನನಗೆ, ಆ ಥರ ಈ ಥರ ನಿನ್ನ ಲೈಫ್ ನೀನು ಚೆನ್ನಾಗಿರು, ನನ್ನ ಮರ್ತ್ಬಿಡು ಅಂತ ಹಿಂಗೆ ಈ ಥರ ಹೇಳಿದ್ಲು. ನಾನು ಒಂದೇ ಮಾತು ಹೇಳಿದೆ, ನೋಡು ನಾನು ಮಾಡ್ತಿರೋದು ನನ್ನ ಲವ್, ನಾನು ನಿನ್ನ ಬಿಡಲ್ಲ, ಏನೇ ಕಷ್ಟ ಆದ್ರೂ ನಾನು ನಿನ್ನ ಮದುವೆ ಆಗ್ತೀನಿ. ಖುಷಿ ಆಗುತ್ತೆ. ಈಗ ಜೊತೆಗಿದ್ದಾಳೆ. ಅವಾಗ ಈಗ ಬರೋಕ್ಕಾಗ್ತಿರ್ಲಿಲ್ಲ, ನೋಡೋಕ್ಕಾಗ್ತಿರ್ಲಿಲ್ಲ. ಈಗ ಒಟ್ಟಿಗೆ ಇರಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವಳಿಗೂ ತುಂಬ ಖುಷಿ ನನ್ನ ಜೊತೆ ಇರೋಕ್ಕೆ ಅಂತ ತುಂಬ ಖುಷಿ ಅವತ್ತಿಂದನೇ ಇತ್ತು. ಇವಾಗ 6 ವರ್ಷ ಕಂಪ್ಲೀಟ್ ಆಯ್ತು ಇವತ್ತಿಗೆ. ಮಾಮೂಲಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿದ್ವಿ. ಕಾಲಿಂಗಾಗಿ ನಾವು ಕೇರಳ ಹೋಗಿದ್ವಿ. ಅಲ್ಲಿಂದ ಬಂದಮೇಲೆ ಇವ್ರು ಕೇಳಕ್ಕೆ ಬಂದರು. ಅವಾಗೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹಂಗೆ ಹಿಂಗೆ ಬೇಡ ಅಂದಿದ್ರು ಮನೇಲಿ. ಆಮೇಲೆ ಇವನು ಕಾಲಿಂಗಾಯ್ತು ಅಂತ ಬೇಜಾರು ಮಾಡ್ಕೋಬೇಡ, ನಾನು ನಿನ್ನ ಜೊತೆ ಇರ್ತೀನಿ, ಮತ್ತು ಬೇಜಾರು ಮಾಡ್ಕೊಂಡು ಅಯ್ಯೋ ನನ್ನ ಲೈಫ್ ಹಿಂಗಾಯಿತು ಅಂತ ಬೇಜಾರು ಮಾಡ್ಕೊಂಡೆಲ್ಲ ಕೂರಬೇಡ ಅಂತ. ತಮಿಳುನಾಡಿನ ಮದುರೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭರ್ಜರಿ ರ್ಯಾಲಿ ನಡೆಸಿದ್ರು. ಇದೇ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ ಡಿಎಂಕೆ ಹಾಗೂ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಡಿಎಂಕೆ ಕಾಂಗ್ರೆಸ್ಗೆ ಇಲ್ಲಿನ ನೆಲದ ಸಂಸ್ಕೃತಿಯೇ ಸರಿಯಾಗಿ ಗೊತ್ತಿಲ್ಲ. ಜಲ್ಲಿಕಟ್ಟು ಆಚರಣೆಯನ್ನ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ನಿಷೇಧ ಮಾಡಿತ್ತು. ಆದರೆ ನಮ್ಮ ಸರ್ಕಾರ ಸುಗ್ರೀವಾಜ್ಞೆ ತಂದು ಜಲ್ಲಿಕಟ್ಟು ಆಚರಣೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ತಮಿಳರ ಮತಬೇಟೆ ಮಾಡಿದ್ದಾರೆ. ತಮಿಳುನಾಡು ಕಾಂಗ್ರೆಸ್ ಮ್ಯಾನಿಫೆಸ್ಟೋ call for a ban on Jallikattu. Congress and DMK should be ashamed of themselves. Wanted Jallikattu to continue. I could sense their pain. Our government then cleared an ordinance brought by the AIDMK government in Tamil Nadu which allowed Jallikattu to take place. ನಮ್ಮ ವಿವಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆ ಏನೇ ಸಂಶೋಧನೆ ನಡೆಸಿ ಹೊಸದೊಂದನ್ನ ಕಂಡುಹಿಡಿದ್ರು ಅದರಿಂದ ಸಮಾಜಕ್ಕೆ ಎಷ್ಟು ಲಾಭ ಹಾಗೂ ಒಳಿತಾಗುತ್ತೆ ಅನ್ನೋದನ್ನ ಗುರುತಿಸುವಂತಿರಬೇಕು ಅಂತ ರೇವಾ ವಿವಿ ಗೌರವಾನ್ವಿತ ಕುಲಪತಿ ಡಾಕ್ಟರ್ ಪಿ ಶ್ಯಾಮರಾಜು ತಿಳಿಸಿದ್ದಾರೆ. ರೇವಾ ವಿವಿ ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸ್ಕೂಲ್ ವಿದ್ಯಾರ್ಥಿಗಳ ಸಾಧನೆ ಆವಿಷ್ಕಾರಗಳನ್ನು ಪ್ರಸ್ತುತಪಡಿಸುವ ರೇವಾ ಇಂಪ್ರಿಟ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ರೈತರಿಗೆ ಅನುಕೂಲವಾಗುವಂತಹ ಸಿಂಗಲ್ ಫೇಸ್ ಪ್ರಿವೆಂಟರ್ ಸಂಶೋಧನೆ ಮಾಡಿ ಲೋಕಾರ್ಪಣೆ ಮಾಡಿರುವುದು ತೃಪ್ತಿ ತಂದಿದೆ. ವಿದ್ಯುತ್ ಸಮಸ್ಯೆಯಿಂದ ಮೋಟಾರ್ಗಳು ಕೆಟ್ಟು ಹೋಗುವ ಹಾಗೂ ಅದರಿಂದ ಆಗುವ ನಷ್ಟವನ್ನು ತಪ್ಪಿಸಲು ಕಂಡುಹಿಡಿದಿರುವ ಸಾಧನ ಅತ್ಯುತ್ತಮವಾಗಿದೆ. ಹಳ್ಳಿಗಾಡಿನ ರೈತರ ದೃಷ್ಟಿಕೋನದಲ್ಲಿ ಅನ್ವೇಷಣೆ ಮಾಡ್ತಾ ಇರುವುದು ನಮ್ಮ ರೇವಾ ವಿದ್ಯಾರ್ಥಿಗಳಿಗಿರುವ ಸಾಮಾಜಿಕ ಕಾಳಜಿ ತೋರಿಸುತ್ತೆ ಅಂತ ಹೇಳಿದ್ದಾರೆ. ನಾನು ವಿಶೇಷತೆ ಅನ್ನೋದನ್ನು ಈಗ ಹೇಳೋಕ್ಕಾಗಲ್ಲ. ಕಾರಣ ಏನಂದ್ರೆ ನನಗೂ ಅಷ್ಟು ಗೊತ್ತಿಲ್ಲ, ಅವರು ಕೂಡ ತಯಾರಿ ಮಾಡ್ತಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ವೀಲ್ ಚೇರ್ಸ್ ಈಗ ಸಿಗ್ತಿರೋದಕ್ಕೆ ಮತ್ತು ನೀವು ಇನ್ವೇಟ್ ಮಾಡಿರೋದಕ್ಕೆ ಏನು ಡಿಫರೆನ್ಸ್ ಇದೆ, ಆಮೇಲೆ ರೇಟ್ ಇರ್ಬೋದು, ಅದರಲ್ಲಿರೋ ಫೀಚರ್ಸ್ ಇರ್ಬೋದು, ಯಾವುದೇ ಇರಲಿ ಅದನ್ನೆಲ್ಲ ಕೂಡ ನೀವು ಬೇರೆಯವರಿಗೆ ಅಂದರೆ ನಾನು ಚೀಪಾಗಿ ಸಿಗಬೇಕು, ಅನುಕೂಲ ಆಗಬೇಕು, ಕಡಿಮೆ ಬೆಲೆಗೆ ಸಿಕ್ಕಿ ಮತ್ತು ನಾವು ಅದನ್ನು ಡೆಲಿವರಿ ಅಕಸ್ಮಾತ್ ನೀವೇ ಯಾರಾದರೂ ಇದು ಇಂಡಸ್ಟ್ರಿ ಥರ ಮಾಡ್ತೀರಾ, ಮಾಡೋದಾದರೆ ನಾವು ಸಪೋರ್ಟ್ ಮಾಡ್ತೀವಿ. ಮಾಡಿ ಒಂದು ವೇಳೆ ಆ ಮಟ್ಟಕ್ಕೆ ಹೋದ್ಮೇಲೆ ನೀವು ಅದನ್ನು ಈ ಸರ್ವೀಸಿಂಗ್ ಹೆಂಗೆ ಮಾಡ್ತೀರಿ, ಇದನ್ನೆಲ್ಲ ಕೂಡ ಆಗಲೂ ಕೆಲವು ಪ್ರಶ್ನೆಗಳು ನೀವೇ ಈಗ ನಿಮ್ಗೆ ಹೇಳೋದಕ್ಕೆ ಮೊದಲು ನಾನೇ ಹಾಕಿದ್ದೀನಿ. ನೋಡೋಣ ನಮ್ಮ ಮಕ್ಕಳು ಯಾವ ರೀತಿ ಹೊರಗೆ ಬರ್ತಾರೆ ಅಂತ. ನನಗೆ ಕಾನ್ಫಿಡೆನ್ಸ್ ಇದೆ ನಮ್ಮ ಮಕ್ಕಳ ಮೇಲೆ. ಖಂಡಿತ ಏನು ಮಾಡಿದ್ರು ರೇವಾದಲ್ಲಿ ಒಂದು ಯೂನಿಕ್ ಆಗಿ ಮಾಡೇ ಮಾಡ್ತಾರೆ.